ಇನ್ನು ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವು ಪ್ರಕರಣ ದಿನದಿಂದ ದಿನಕ್ಕೆ ವಿಪರೀತವಾದ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ. ಯಾಕೆಂದರೆ ಸಾವು ಮುಂದುವರಿತಾ ಇದೆ. ಕೆಲವು ಕೃಷ್ಣ ಮೃಗಗಳು ಇನ್ನೂ ಕೂಡ ತುಂಬ ಗಂಭೀರ ಸ್ಥಿತಿಯಲ್ಲಿವೆ. ಬೆಳಗಾವಿಯ ಮೃಗಾಲಯದಲ್ಲಿ ಮತ್ತೊಂದು ಕೃಷ್ಣ ಮೃಗದ ಸ್ಥಿತಿ ಈಗ ಗಂಭೀರವಾಗಿದೆ. ಇಲ್ಲಿ ತನಕ 29 ಕೃಷ್ಣ ಮೃಗಗಳು ನಿಗೂಢವಾಗಿ ಸಾವನ್ನಪ್ಪಿವೆ. ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯಕ್ಕೆ ತಜ್ಞ ವೈದ್ಯರ ತಂಡ ಈಗಾಗಲೇ ಭೇಟಿ ಕೊಟ್ಟಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಸ್ಯಾಂಪಲನ್ನು ಕೂಡ ವೈದ್ಯರು ಸಂಗ್ರಹಿಸಿದ್ದಾರೆ. ಕಿಡ್ನಿ, ಹಾರ್ಟು, ಲಿವರು ಸೇರಿದಂತೆ ಪ್ರತಿಯೊಂದು ಅಂಗಾಂಗಗಳನ್ನು ಕೂಡ ಲ್ಯಾಬ್ಗೆ ರವಾನೆ ಮಾಡಿದ್ದಾರೆ. ಬನ್ನೇರುಘಟ್ಟ ಉದ್ಯಾನವನದ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಚಂದ್ರಶೇಖರ್, ಇನ್ನು ಉಳಿದಿರೋದು 9. ಇನ್ನುಳಿದ 9 ಕೃಷ್ಣ ಮೃಗಗಳಲ್ಲಿ ಒಂದಕ್ಕೆ ಸೋಂಕು ತಗುಲಿದೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಏನಾಗ್ತಾ ಇದೆ ಅಂತಲೇ ಅರ್ಥ ಆಗ್ತಿಲ್ಲ. ಮೊದಲಿಗೆ 8 ಕೃಷ್ಣ ಮೃಗಗಳು, ಅದಾದಮೇಲೆ ನಿನ್ನೆ 20, ಇವತ್ತೊಂದು, ಅಲ್ಲಿಗೆ ಒಟ್ಟು 29 ಕೃಷ್ಣ ಮೃಗಗಳು ಸತ್ತಿವೆ. ಇನ್ನು ಉಳಿದಿರೋದು 9 ಮಾತ್ರ. ಅದರಲ್ಲಿ ಒಂದು ಕೃಷ್ಣ ಮೃಗದ ಸ್ಥಿತಿ ಈಗ ತುಂಬ ಗಂಭೀರವಾಗಿದೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತಾರೆ, ಬಟ್ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ. ಎಲ್ಲ ರಿಪೋರ್ಟ್ಗಳೆಲ್ಲ ಹೋಗಬೇಕಿನ್ನು ಬರಬೇಕಾಗಿದೆ. ಬೆಳಗ್ಗೆ ಈಗ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಪಿ ಎಮ್ಮು. ಸೊ ಪಿ ಎಮ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಪ್ರಾಥಮಿಕವಾಗಿ ನಮಗೆ ಗೊತ್ತಾಗಿದೆ ಏನಂದರೆ, ಇವರು ಪೆಥಾಲಜಿಸ್ಟ್ ಇರೋದ್ರಿಂದ ಅವರು ಹೇಳಿದ ಪ್ರಕಾರ ಲೀಷನ್ಸ್ ಎಲ್ಲ ನೋಡಿದಾಗ ಸೊ ನಮಗೆ ಹೆಮರೇಜಿಕ್ ಲೀಷನ್ಸ್ ಎಲ್ಲ ಇದ್ದಿದ್ದರಿಂದ, ಎಲ್ಲ ಆರ್ಗನ್ಸಲ್ಲಿ ಇದ್ದಿದ್ದರಿಂದ ಇಟ್ಸ್ ಸಸ್ಪೆಕ್ಟೆಡ್ ಟು ಬಿ ಹೆಮರೇಜಿಕ್ ಸೆಪ್ಟಿಸಿಮಿಯಾ ಅಂತ ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಗೊತ್ತಾಯಿತು. ಅಥವಾ ಇದು ಕ್ಲಾಸ್ಟ್ರಿಡಿಯಲ್ ಇನ್ಫೆಕ್ಷನ್ ಅಂತ, ಅದು ಈಗೇನು ಬ್ಯಾಕ್ಟೀರಿಯಾ ಇರ್ಬೋದು. ಸೊ ಈ ಎರಡರಲ್ಲಿ ಯಾವುದು ಅಂತ ಈಗ ನಾವು ಲ್ಯಾಬೊರೇಟರಿಯಲ್ಲಿ ಪ್ರೋಸೆಸ್ ಮಾಡಿ ಕನ್ಫರ್ಮ್ ಮಾಡಿದ ನಂತರ ಹೇಳ್ಬೋದು. ಬಟ್ ಇದು 90% ಮೋರ್ ದನ್ ದಟ್ ಇಟ್ ಅಪಿಯರ್ಸ್ ಟು ಬಿ HS ಅಂತ, ಹೆಮರೇಜಿಕ್ ಸೆಪ್ಟಿಸಿಮಿಯಾ ಅಂತ. ಇದಕ್ಕೆ ಆಲ್ರೆಡಿ ಸರ್ ಹೇಳಿದಂಗೆ ಆ್ಯಂಟಿಬಯೋಟಿಕ್ಸ್ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಸೊ ಈಗ ಇದು HS ಅಂತ ಅಂದ್ಕೊಂಡಿದ್ದರಿಂದ ಸ್ಪೆಸಿಫಿಕ್ ಆ್ಯಂಟಿಬಯೋಟಿಕ್ ಮತ್ತೆ ಕಂಟಿನ್ಯೂ ಮಾಡೋದ್ರಿಂದ ಉಳಿದಿರೋ 9 ಏನಿದ್ದಾವೆ ಸೊ ದೇ ಆರ್ ಆ್ಯಕ್ಟಿವ್ ಆಲ್ಸೋ. ಸೊ ವಿ ಕ್ಯಾನ್ ಸ್ಟಾಪ್. ನಮ್ಮ ರಾಣಿ ಚೆನ್ನಮ್ಮ ಏನು ಮೃಗಾಲಯ ಇದೆ, ಇಲ್ಲಿಗೆ ಲಾಸ್ಟ್ 3 ಡೇಸ್ನಲ್ಲಿ ಸುಮಾರು 29 ಪ್ರಾಣಿಗಳದ್ದು ಡೆತ್ ಆಗಿದೆ, ಕೃಷ್ಣ ಮೃಗ. ಸೊ ಅದಕ್ಕಾಗಿ ಬೆಂಗಳೂರು ಲೆವೆಲ್ನಲ್ಲಿ ಎಲ್ಲ ಕಡೆಗೆ ಸರ್ಕಾರ ಮಟ್ಟದಲ್ಲಿ ನಮ್ಮ ಮಿನಿಸ್ಟರ್ ಇರಲಿ, ನಮ್ಮ ಹಿರಿಯ ಅಧಿಕಾರಿಗಳು ಇರಲಿ ಮತ್ತು ಝೂ ಅಥಾರಿಟಿ ಚೇರ್ಮ್ಯಾನ್ ಇಲ್ಲಿ ಅವರು ಎಲ್ಲ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ಬೇಕು ಏನಾಗ್ತಾ ಇದೆ ಅಂತ ಹೇಳಿ. ಸೊ ನಿನ್ನೆನೆ 2 ತಜ್ಞರು ಅಲ್ಲಿಂದ ಬೆಂಗಳೂರಿಂದ ಇಲ್ಲಿ ಬಂದಿದ್ದರು. ಸೊ ಡಾಕ್ಟರ್ ಮಂಜುನಾಥ್ ಮತ್ತು ಡಾಕ್ಟರ್ ಕೃಷ್ಣ, ಈ ಫ್ರಾಮ್ ಇನ್ಸ್ಟಿಟ್ಯೂಟ್ ಆಫ್ ವೆಟನರಿ ಬಯಾಲಜಿಕಲ್ಸ್, ಅವರು ಇಲ್ಲಿ ಬಂದಿದ್ದರು. ಆಮೇಲೆ ಅವರು